ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಾಗ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವುದಕ್ಕೆ ಒಂದಷ್ಟು ವಾರಗಳ ಮೊದಲು ಕೇಂದ್ರ ಸರ್ಕಾರ ಬಹು ನಿರೀಕ್ಷಿತ CAA ಅಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಜಾರಿಗೆ ತಂದಿದೆ. ಇತ್ತೀಚೆಗಷ್ಟೇ ಈ CAA ಜಾರಿಯನ್ನ ಯಾರು ತಡೆಯೋದಕ್ಕೆ ಸಾಧ್ಯವಿಲ್ಲ, ಚುನಾವಣೆಗೂ ಮೊದಲೇ ಅದನ್ನು ಜಾರಿಗೆ ತರ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ರು. ಅದರಂತೆ ಈಗ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದಿದೆ ಮತ್ತು ಅದನ್ನು ಪಾಕಿಸ್ತಾನದ ಹಿಂದೂಗಳು ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸಿದ್ದಾರೆ. ದೆಹಲಿಯಲ್ಲಿನ ನಿರಾಶ್ರಿತ ಶಿಬಿರಗಳಲ್ಲಿ ಸಂಭ್ರಮಾಚರಣೆಗಳು ನಡೆದಿವೆ. ಹಾಗೆ ಪಾಕಿಸ್ತಾನದ ಕ್ರಿಕೆಟಿಗ ದಾನಿಶ್ ಕನೇರಿಯಾ ಇನ್ನು ಮುಂದೆ ಪಾಕಿಸ್ತಾನದ ಹಿಂದೂಗಳು ನಿರಾಳವಾಗಿ ಉಸಿರಾಡುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಇದರ ನಡುವೆ ಕೇರಳ ಮೂಲದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ CAAಗೆ ಸ್ಟೇ ಕೊಡಿ, ಅದರ ಜಾರಿಗೆ ಅವಕಾಶ ಕೊಡಬೇಡಿ ಅಂತ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ ಏರಿದೆ. ಹಾಗಾದ್ರೆ ಈ CAA ಅಂದ್ರೆ ಏನು? 2019ರಲ್ಲಿ ಸಂಸತ್ನಲ್ಲಿ ಈ ಕಾಯ್ದೆ ಪಾಸ್ ಆದರೂ ಅದು ಜಾರಿಯಾಗೋದಕ್ಕೆ ಇಷ್ಟೊಂದು ವಿಳಂಬ ಆಗಿದ್ದು ಯಾಕೆ? CAA ಬಗ್ಗೆ ಪ್ರತಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ಯಾಕೆ ಮತ್ತು ಇಲ್ಲಿನ ಮುಸ್ಲಿಂ ಸಂಘಟನೆಗಳು ಜನರನ್ನ ಬೀದಿಗಿಳಿಸಿದ್ಯಾಕೆ? ಇದರ ಬಗ್ಗೆ ನಡೀತಿರೋ ಕಾನೂನು ಸಮರ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. CAA ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019ರಲ್ಲಿ ಅತ್ಯಂತ ವಿವಾದಕ್ಕೆ ಕಾರಣವಾಗಿದ್ದ CAA ಪ್ರತಿಪಕ್ಷಗಳ ವಿರೋಧ, ದೆಹಲಿ ಸೇರಿದ ಹಾಗೆ ದೇಶದ ನಾನಾ ಕಡೆಗಳಲ್ಲಿ ಮುಸ್ಲಿಂ ಸಂಘಟನೆಗಳ ಪ್ರತಿಭಟನೆಗಳ ನಡುವೆ ಪಾರ್ಲಿಮೆಂಟ್ನ ಎರಡೂ ಸದನಗಳಲ್ಲಿ ಅಂಗೀಕಾರ ಪಡೆದು ರಾಷ್ಟ್ರಪತಿಗಳ ಅಂಕಿತವನ್ನು ಕೂಡ ಪಡೆದದ್ದು ನಿಮಗೆ ಗೊತ್ತಿರಬೇಕು. ಅವತ್ತು ಅಸ್ಸಾಂ, ದೆಹಲಿ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಭಯಾನಕ ಪ್ರತಿಭಟನೆಗಳಾದವು. ದೆಹಲಿಯ ಶಾಹೀನ್ ಬಾಗ್ ಹೊತ್ತಿ ಉರಿಯಿತು. ಈ ಕಾಯ್ದೆಯನ್ನು ವಿರೋಧಿಸಿ ನಡೆದ ಗಲಭೆಗಳು ಸುಮಾರು 27ಕ್ಕೂ ಹೆಚ್ಚು ಜನರ ಪ್ರಾಣಹಾನಿಗೆ ಕಾರಣ ಆದವು. ಗೆಳೆಯರೆ, ಇಲ್ಲಿ ಕಾಯ್ದೆ ಜಾರಿಗೆ ಬಂದ್ರೆ ಅಸ್ಸಾಂ, ಪಶ್ಚಿಮ ಬಂಗಾಳ ಸೇರಿದ ಹಾಗೆ ಒಂದಷ್ಟು ಗಡಿ ರಾಜ್ಯಗಳಲ್ಲಿನ ಮುಸ್ಲಿಮರು ಭಾರತದ ಪೌರತ್ವವನ್ನು ಕಳ್ಕೋತಾರೆ ಅನ್ನೋ ತಪ್ಪು ಕಲ್ಪನೆ ಪ್ರತಿಭಟನೆಗಳಿಗೆ, ವಿರೋಧಗಳಿಗೆ ಕಾರಣ ಆಯಿತು. ಹಾಗೆ ಈ ಕಾಯ್ದೆ ಹಿಂದೂ ಹಾಗೂ ಮುಸ್ಲಿಮರ ವಿಷಯದಲ್ಲಿ ಪ್ರತ್ಯೇಕತೆಯನ್ನ ಬಿತ್ತುತ್ತಾ ಇದೆ, ತಾರತಮ್ಯ ನೀತಿಯನ್ನ ಹೊಂದಿದೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡಿದ್ವು. ಆದ್ರೆ ಸರ್ಕಾರ ಮಾತ್ರ ಈ ಕಾಯ್ದೆಯನ್ನ ಜಾರಿಗೆ ತಂದೇ ತರ್ತೀವಿ ಅಂತ ಹೇಳ್ತು. ಆದರೂ ಈ ಬಿಲ್ ಪಾಸ್ ಆಗಿ 4 ವರ್ಷಗಳು ಕಳೆದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ನಿಯಮ ನಿಬಂಧನೆಗಳನ್ನ ಸಿದ್ಧಪಡಿಸೋದಕ್ಕೆ ಗೃಹ ಇಲಾಖೆ ಸಮಯಾವಕಾಶವನ್ನ ತಗೊಳ್ತಲೇ ಹೋಯಿತು. ಗೆಳೆಯರೆ, ಸಂಸತ್ತಲ್ಲಿ ಯಾವುದೇ ಒಂದು ಬಿಲ್ ಉಭಯ ಸದನಗಳಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳ ಅಂಕಿತವನ್ನು ಪಡೆದ 6 ತಿಂಗಳ ಒಳಗೆ ಅದರ ನಿಯಮ ನಿಬಂಧನೆಗಳನ್ನ ಸಿದ್ಧಪಡಿಸಿ ಕಾಯ್ದೆಯನ್ನ ಜಾರಿಗೆ ತಂದು ಬಿಡಬೇಕು ಅಂತ ನಿಯಮಗಳು ಹೇಳುತ್ತವೆ. ಹಾಗಾಗ್ಲಿಲ್ಲ ಅಂದ್ರೆ ವಿಳಂಬಕ್ಕೆ ಕಾರಣವನ್ನು ತಿಳಿಸಿ ಸದನ ಸಮಿತಿಯ ಮುಂದೆ ಮುಂದಿನ 6 ತಿಂಗಳ ಕಾಲಾವಧಿಯ ಅವಕಾಶವನ್ನು ಪಡ್ಕೋತಾ ಹೋಗಬೇಕು. ಕಳೆದ 4 ವರ್ಷಗಳಿಂದಲೂ ಪ್ರತಿ 6 ತಿಂಗಳಿಗೊಮ್ಮೆ ಅನುಮತಿಯನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಬಂದ ಗೃಹ ಇಲಾಖೆ ಈಗ CAA ಬಗ್ಗೆ ಸೋಮವಾರ ನೋಟಿಫಿಕೇಶನ್ ಅನ್ನ ಹೊರಡಿಸಿದೆ. ಈ ಕಾಯ್ದೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಆದ್ರೆ ಈಗ ಸಿದ್ಧವಾಗಿರುವುದು CAA ರೂಲ್ಸ್ 2024. ಇನ್ನು ಮಾರ್ಚ್ 11, 2024ರಂದು ಹೊರಡಿಸಿರುವ ನೋಟಿಫಿಕೇಶನ್ ಪ್ರಕಾರ 2014ಕ್ಕೂ ಮುನ್ನ ಭಾರತಕ್ಕೆ ಬಂದ ಅಫ್ಘಾನಿಸ್ತಾನ, ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ಹಿಂದೂ, ಸಿಖ್, ಪಾರ್ಸಿ, ಕ್ರೈಸ್ತ ಮುಂತಾದ ಮುಸ್ಲಿಮೇತರ ಮತಗಳಿಗೆ ಸೇರಿದ ಜನ ಸೆಕ್ಷನ್ 6B ಅಡಿಯಲ್ಲಿ ಯಾರ್ಯಾರು ಭಾರತದ ಪೌರತ್ವ ಪಡೆಯೋದಕ್ಕೆ ಅರ್ಹರಿದ್ದಾರೋ ಅಂಥವರು ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಇದೆ. ಗೆಳೆಯರೆ, ಭಾರತದಲ್ಲಿ ಪೌರತ್ವ ಕಾಯ್ದೆ 1955 ಈಗಾಗಲೇ ಜಾರಿಯಲ್ಲಿತ್ತು. ಈಗ ಮಾಡಿರೋದು ಅದಕ್ಕೊಂದು ಸಣ್ಣ ತಿದ್ದುಪಡಿ ಅಷ್ಟೇ. ಸಿಟಿಜನ್ಶಿಪ್ ಆಕ್ಟ್ 1955 ಪ್ರಕಾರ ಯಾವುದೇ ವಿದೇಶಿಯರು ಭಾರತದ ಪೌರತ್ವವನ್ನು ಪಡೆಯೋದಕ್ಕೆ ಅವರು ಕನಿಷ್ಠ 11 ವರ್ಷಗಳ ಕಾಲ ಇಲ್ಲಿರಬೇಕಿತ್ತು ಮತ್ತು ಹಾಗೆ ಭಾರತದಲ್ಲಿದ್ದವರಿಗೆ ಇಲ್ಲೇ ಹುಟ್ಟುವ ಮಕ್ಕಳಿಗೆ ಈ ದೇಶದ ಪೌರತ್ವ ಸಿಗ್ತಾ ಇತ್ತು. ಇದು ಎಲ್ಲರಿಗೂ ಅನ್ವಯವಾಗುವ ಕಾಯ್ದೆ. ಅಂದ್ರೆ ಹಿಂದೂ, ಮುಸ್ಲಿಂ, ಸಿಖ್, ಪಾರ್ಸಿ, ಕ್ರೈಸ್ತ ಹೀಗೆ ಪ್ರತಿಯೊಬ್ಬರಿಗೂ ಈ ಕಾಯ್ದೆ ಅನ್ವಯ ಆಗ್ತಾ ಇತ್ತು. ಆದರೆ ಈಗ ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಮತದ ಕಾರಣಕ್ಕೆ ಹಿಂಸೆಗೀಡಾಗಿ ಅಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ದೇಶ ಬಿಟ್ಟು ನಿರಾಶ್ರಿತರಾಗಿ ಬರುವ ಅಲ್ಲಿನ ಮತೀಯ ಅಲ್ಪಸಂಖ್ಯಾತರೇನಿದ್ದಾರೆ ಅವರಿಗೆ ಆದ್ಯತೆಯ ಮೇರೆಗೆ ಪೌರತ್ವವನ್ನು ಕೊಡೋ ಬಗ್ಗೆ ಈ CAA 2019 ಹೇಳುತ್ತೆ. ಇನ್ನು ಈ ಕಾಯ್ದೆಯ ವಿರುದ್ಧ 2019ರಲ್ಲಿ ತೀವ್ರ ಪ್ರಮಾಣದ ಪ್ರತಿರೋಧ, ಗಲಭೆಗಳು ಎಲ್ಲ ನಡೆದವಲ್ಲ. ಯಾಕೆ ಗೆಳೆಯರೆ? ಇದು ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ಅಫ್ಘಾನಿಸ್ತಾನಗಳಿಂದ ನಿರಾಶ್ರಿತರಾಗಿ ಬರುವ ಮತೀಯ ಅಲ್ಪಸಂಖ್ಯಾತರಿಗೆ ಆದ್ಯತೆಯ ಮೇರೆಗೆ ಪೌರತ್ವವನ್ನು ಕೊಡುವ ಕಾಯ್ದೆ. ಆದರೆ ಇಲ್ಲಿ ಮುಸ್ಲಿಮರನ್ನು ನೀವು ಸೇರಿಸಿಲ್ಲ, ಬರೀ ಹಿಂದೂ ಹಾಗೂ ಇನ್ನಿತರರನ್ನ ಮಾತ್ರ ಸೇರ್ಪಡೆ ಮಾಡಿದಿರಿ. ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನಗಳಿಂದ ಬರುವ ಹಿಂದೂ, ಸಿಖ್,
ಬೌದ್ಧ, ಜೈನ, ಪಾರ್ಸಿ ಹಾಗೂ ಕ್ರೈಸ್ತ ಮುಂತಾದ ಮತಗಳಿಗೆ ಸೇರಿದ ಜನ ಭಾರತಕ್ಕೆ ಬಂದು 6 ವರ್ಷಗಳ ನಂತರ ಇಲ್ಲಿನ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಮುಸಲ್ಮಾನರು 11 ವರ್ಷಗಳ ಕಾಲ ಕಾಯಬೇಕಾಗತ್ತೆ. ಇದು ತಾರತಮ್ಯ ನೀತಿ ಮತ್ತು ಭಾರತದ ಸೆಕ್ಯುಲರ್ ನಿಲುವಿಗೆ ಇದು ವಿರೋಧಿಯಾಗಿದೆ ಅನ್ನೋ ಕೂಗನ್ನ ಪ್ರತಿಪಕ್ಷಗಳು ಎತ್ತಿದ್ವು. ಅದು ನಿಜಾನೇ. ಆದ್ರೆ ಈ ಕಾಯ್ದೆಯ ಮೂಲ ಉದ್ದೇಶ ಮತದ ಕಾರಣಕ್ಕೆ ಹಿಂಸೆಗೆ ಒಳಪಟ್ಟು ದೇಶ ಬಿಟ್ಟು ಬರುವ ನಿರಾಶ್ರಿತರಿಗೆ ಆದ್ಯತೆಯ ಮೇರೆಗೆ ಭಾರತದ ಪೌರತ್ವವನ್ನು ಕೊಡೋದು ಅಂತ ಹೇಳುತ್ತೆ. ಪಾಕಿಸ್ತಾನ, ಆಫ್ಘನಿಸ್ತಾನಗಳು ಇಸ್ಲಾಮಿಕ್ ರಿಪಬ್ಲಿಕ್ಗಳು. ಬಾಂಗ್ಲಾದೇಶ ತನ್ನನ್ನು ತಾನು ಸ್ವಲ್ಪ ಸೆಕ್ಯುಲರ್ ಅಂತ ಹೇಳ್ಕೊಳ್ಳುತ್ತಾದ್ರೂ ಅಲ್ಲಿ ಕೂಡ ಅಲ್ಪಸಂಖ್ಯಾತರ ಮೇಲೆ ವಿಪರೀತ ಪ್ರಮಾಣದ ದಾಳಿಗಳು, ದಬ್ಬಾಳಿಕೆಗಳು ನಡೀತಾ ಇವೆ. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಾಪಾಡುವುದರಲ್ಲಿ ಅಲ್ಲಿನ ಸರ್ಕಾರ ಕೂಡ ವಿಫಲವಾಗಿದೆ. ಈ ದೇಶಗಳಲ್ಲಿ ಬ್ಲಾಸ್ಫೆಮಿ ಕಾಯ್ದೆ ಸೇರಿದ ಹಾಗೆ ಸಾಕಷ್ಟು ಅಲ್ಪಸಂಖ್ಯಾತರ ವಿರುದ್ಧದ ಕಾನೂನುಗಳು ಜಾರಿಯಲ್ಲಿವೆ. ಸರ್ಕಾರಿ ಪ್ರಾಯೋಜಿತ ದಾಳಿಗಳು ಕೂಡ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ನಡೀತಾ ಇರುತ್ತವೆ. ಮಾನವ ಹಕ್ಕುಗಳಿಗೆ ಅಲ್ಲಿ ಯಾವ ಬೆಲೆನೂ ಇಲ್ಲ. ಈಗ ಪಾಕಿಸ್ತಾನನೇ ತಗೊಳ್ಳಿ, ಅಲ್ಲಿ ಹಿಂದೂ ಯುವತಿಯರನ್ನ ಹೊತ್ತೊಯ್ತಾರೆ. ಹಿಂದೂಗಳ ದೇವಾಲಯಗಳನ್ನ ಬಹುತೇಕ ಪೊಲೀಸರ ರಕ್ಷಣೆಯಲ್ಲೇ ಕೆಡವಲಾಗುತ್ತೆ. ಎಲ್ಲಾದರೂ ಹಿಂದೂಗಳು ಬಲಿಷ್ಠರಾಗ್ತಾ ಇದ್ದಾರೆ, ಒಂದಷ್ಟು ಆಸ್ತಿಪಾಸ್ತಿಗಳನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ಅಂಥವರ ವಿರುದ್ಧ ಮತದ ನಿಂದನೆಯ ಕೇಸು ದಾಖಲಾಗುತ್ತೆ. ಅವನು ಕುರಾನನ್ನು ಸುಟ್ಟ ಅಂತಲೋ, ಇಸ್ಲಾಮಿಗೆ ಅವಹೇಳನ ಮಾಡ್ದ ಅಂತಲೋ, ಪ್ರವಾದಿಯನ್ನ ಬೈದ ಅಂತಲೋ ಅವನ ಮೇಲೊಂದು ಆರೋಪವನ್ನು ಹೊರಿಸಿ ಅವನ ಮೇಲೆ ಅಲ್ಲಿನ ಎಲ್ಲ ಮುಸಲ್ಮಾನರು ಒಟ್ಟಾಗಿ ದಾಳಿ ಮಾಡ್ತಾರೆ. ಅವನ ಮನೆಗೆ ಬೆಂಕಿ ಹಚ್ಚುತ್ತಾರೆ. ಇಷ್ಟಾದ ನಂತರವೂ ಅವನು ಬದುಕಿದ್ರೆ ಅವನು ಬಂಧನ ಆಗುತ್ತೆ. ಅವನ ಆಸ್ತಿಪಾಸ್ತಿಗಳನ್ನು ಕಿತ್ಕೊಂಡು ಆ ಕುಟುಂಬವನ್ನ ಬೀದಿಗೆ ತಳ್ಳಲಾಗುತ್ತೆ. ನಿಮಗೆ ಗೊತ್ತಿರಲಿ, 16 ವರ್ಷಗಳ ಕಾಲ ಅಕ್ಕಪಕ್ಕದಲ್ಲೇ ಬದುಕಿ ಅತ್ಯಂತ ಸ್ನೇಹ ತೋರಿಸ್ತಾ ಈ ಧಾರ್ಮಿಕ ಅಲ್ಪಸಂಖ್ಯಾತರಿಂದ ಏನೆಲ್ಲ ಸಹಾಯ ಬೇಕೋ ಅದೆಲ್ಲವನ್ನ ಪಡ್ಕೋತಾ ಇದ್ದ ಮುಸ್ಲಿಂ ಕುಟುಂಬಗಳು ಕೂಡ ಇವರ ಮೇಲೆ ದಾಳಿಗಳಾಗುವ ಸಂದರ್ಭದಲ್ಲಿ ನೆರವಿಗೆ ಬರೋದಿಲ್ಲ. ಬದಲಿಗೆ ಮೊದಲು ಕಲ್ಲು ಹೊಡೆಯೋದೇ ಇವರು. ನಿಮಗೆ ನೆನಪಿರಬೇಕು, 2 ವರ್ಷಗಳ ಹಿಂದೆ ಮತದ ನಿಂದನೆಯ ಕಾರಣ ಹೇಳಿ ಶ್ರೀಲಂಕಾದ ಪ್ರಜೆಯೊಬ್ಬನನ್ನ ಪಾಕಿಸ್ತಾನದಲ್ಲಿ ಜೀವಂತವಾಗಿ ಸುಟ್ಟು ಹಾಕಲಾಯಿತು. ಹೀಗೆ ಅಲ್ಲಿನ ಮತಾಂಧರಿಂದ ದಾಳಿಗೊಳಗಾಗ್ತಾ ಸರ್ಕಾರದಿಂದ, ಪೊಲೀಸರಿಂದ, ಕಾನೂನುಗಳಿಂದ ರಕ್ಷಣೆ ಸಿಗದೆ ಅಲ್ಲಿನ ಮುಸ್ಲಿಮೇತರರು ಅಂದ್ರೆ ಅಲ್ಲಿನ ಅಲ್ಪಸಂಖ್ಯಾತರು ಅಲ್ಲಿ ಬದುಕೋದಿಕ್ಕೆ ಸಾಧ್ಯವೇ ಆಗದೇ ಇದ್ದಾಗ ಭಾರತಕ್ಕೆ ಹಾಗೂ ಇನ್ನಿತರ ದೇಶಗಳಿಗೆ ಓಡಿ ಹೋಗ್ತಾರೆ. ಹಾಗೆ ಮುಸ್ಲಿಮೇತರ ದೇಶಗಳಿಗೆ ಹೋಗಬೇಕು ಅಂದ್ಕೊಂಡ್ರೆ ಅವರು ಒಂದು ಭಾರತಕ್ಕೆ ಬರಬೇಕು ಅಥವಾ ಯುರೋಪಿಗೋ ಅಮೆರಿಕಾಗೋ ಹೋಗಬೇಕು. ಶಕ್ತಿ ಇರೋರು ಅಲ್ಲಿಗೆ ಹೋಗ್ತಾರೆ. ಹಾಗಿಲ್ಲದೆ ಇದ್ದವರು ಭಾರತದ ಕಡೆಗೆ ಬರ್ತಾರೆ. ಸದ್ಯಕ್ಕೆ ಸಾವಿರಾರು ಪಾಕಿಸ್ತಾನಿ, ಆಫ್ಘನಿಸ್ತಾನಿ ಹಾಗೂ ಬಾಂಗ್ಲಾದೇಶದಿಂದ ಬಂದ ಆ ದೇಶಗಳ ಅಲ್ಪಸಂಖ್ಯಾತ ಕುಟುಂಬಗಳು ಭಾರತದಲ್ಲಿ ನಿರಾಶ್ರಿತರಂತೆ ಬದುಕ್ತಾ ಇವೆ. ಅಂಥವರಿಗೆ ಆದ್ಯತೆಯ ಮೇರೆಗೆ ಭಾರತದ ಪೌರತ್ವವನ್ನು ಕೊಡುವ ಬಗ್ಗೆ ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ತಿಳಿಸುತ್ತೆ. ಇನ್ನಿದಕ್ಕೆ ವಿರೋಧ ಯಾಕೆ ಅಂದರೆ ಇಲ್ಲಿ ಮುಸ್ಲಿಮರನ್ನು ಬಿಟ್ಟು ಇನ್ನಿತರರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ, ಅದರಲ್ಲೂ ಹಿಂದೂಗಳಿಗೆ ಕೊಡಲಾಗ್ತಾ ಇದೆ ಅನ್ನೋ ಕಾರಣಕ್ಕೆ. ಈ ಕಾಯ್ದೆ ಇರೋದೇ ಆ ದೇಶಗಳ ಮತೀಯ ಅಲ್ಪಸಂಖ್ಯಾತರಿಗೆ ಮಾನವೀಯ ಹಿನ್ನೆಲೆಯಲ್ಲಿ ರಕ್ಷಣೆಯನ್ನು ಕೊಡೋದಿಕ್ಕೆ ಅಂದಮೇಲೆ ಅಲ್ಲಿ ಮುಸ್ಲಿಮರನ್ನು ಹೇಗೆ ಸೇರಿಸ್ಕೊಳ್ಳೋದಿಕ್ಕೆ ಸಾಧ್ಯ? ಈ ಮೂರೂ ಕೂಡ ಮುಸ್ಲಿಂ ದೇಶಗಳೇ. ಅಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರು, ಸರ್ಕಾರನೂ ಅವರದೇ, ಆಡಳಿತನೂ ಅವರದೇ, ಅಲ್ಲಿ ಹೆಚ್ಚಾಗಿರೋರು ಅವರೇ, ಕಾನೂನುಗಳನ್ನು ಮಾಡೋರು ಅವರೇ, ಅಲ್ಪಸಂಖ್ಯಾತರ ಮೇಲೆ ದಾಳಿಗಳನ್ನು ನಡೆಸೋರು ಅವರೇ. ಹೀಗಿರುವ ಆ ದೇಶಗಳ ಮುಸ್ಲಿಮರನ್ನ ಮತೀಯ ಅಲ್ಪಸಂಖ್ಯಾತರು ಅಂತ ಪರಿಗಣಿಸೋದಿಕ್ಕೆ ಸಾಧ್ಯನಾ? ಆದ್ರೆ ಅಲ್ಲಿ ಹಿಂದೂಗಳಿಗೆ ಆದ್ಯತೆ ಸಿಗ್ತಾ ಇದೆ ಅನ್ನೋದು ಕಾಂಗ್ರೆಸ್ ಹಾಗೂ ಇನ್ನಿತರ ಪಕ್ಷಗಳ ಕಣ್ಣಿಗೆ ಇದು ಸೆಕ್ಯುಲರ್ ವಿರೋಧಿಯಾಗಿ ಕಾಣಿಸ್ಕೊಳ್ತು. ಇಲ್ಲಿ ಸಿಖ್ಖರಿಗೆ, ಪಾರ್ಸಿಗಳಿಗೆ, ಕ್ರೈಸ್ತರಿಗೆ, ಬೌದ್ಧರಿಗೆ, ಜೈನರಿಗೆ ಕೂಡ ಈ ಕಾಯ್ದೆ ಅನ್ವಯವಾಗುತ್ತೆ ಅನ್ನೋದು ಮುಖ್ಯ ಆಗಲೇ ಇಲ್ಲ. ಜಸ್ಟ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಷ್ಟೇ. ಸೊ ಇಲ್ಲಿ ಇದನ್ನು ವಿರೋಧ ಮಾಡೋದಕ್ಕೆ ನಿಂತರಲ್ಲ ಅವರು, ಈ ಕಾಯ್ದೆ ಮುಸ್ಲಿಮರಿಗೆ ಅನ್ಯಾಯ ಮಾಡುತ್ತೆ ಅನ್ನೋ ಅಪಪ್ರಚಾರವನ್ನು ಶುರು ಮಾಡಿದ್ರು. ಮುಸ್ಲಿಮರ ಹಕ್ಕುಗಳನ್ನು ಇದು ಕಿತ್ಕೊಳ್ಳುತ್ತೆ ಅಂತ ಆ ಸಮುದಾಯದ ಅನ್ಎಜುಕೇಟೆಡ್ಗಳ ತಲೆಗೆ ಹುಳ ಬಿಡೋ ಕೆಲಸ ನಡೀತು. ಅವರು ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಬೀದಿಗೆ ಇಳಿದು ಬಿಟ್ರು. ಅದು ಗಲಭೆಗಳಿಗೆ ಕಾರಣ ಆಯಿತು. ಪೊಲೀಸರು ಫೈರಿಂಗ್ ಮಾಡಿದ್ರು. ಅದರಲ್ಲೊಂದಷ್ಟು ಜನರ ಸಾವು ಕೂಡ ಸಂಭವಿಸಿತು. ಮತ್ತೊಂದು ಕಡೆ ಇಲ್ಲಿ ಬಾಂಗ್ಲಾದೇಶ, ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನಗಳಿಂದ ಬಂದ ಜನರಿಗೆ ಪೌರತ್ವವನ್ನು ಕೊಟ್ಟರೆ ಈಶಾನ್ಯ ಭಾಗದ ರಾಜ್ಯಗಳಾದ ಅಸ್ಸಾಂ, ತ್ರಿಪುರಾ ಮುಂತಾದ ರಾಜ್ಯಗಳಲ್ಲಿ ಡೆಮೋಗ್ರಫಿ ಬದಲಾಗುತ್ತೆ ಅಂತ ಕೆಲವರು ನ್ಯಾಯಾಲಯದ ಮೆಟ್ಲೇರಿದ್ರು. ಗೆಳೆಯರೆ, ಅಲ್ಲಿ ಡೆಮೋಗ್ರಫಿ ಈಗಾಗಲೇ ಬದಲಾಗಿ ಹೋಗಿದೆ. ಅದನ್ನು ಸರಿಪಡಿಸೋದಕ್ಕೆ ಪೌರತ್ವ ನೋಂದಣಿ ಕಾಯ್ದೆಯನ್ನು ಜಾರಿಗೆ ತರುವ ಪ್ರಯತ್ನ ನಡೀತಾ ಇದೆ. NRCಯ ಮೂಲಕ ಈಶಾನ್ಯ ರಾಜ್ಯಗಳಲ್ಲಿನ ಅಕ್ರಮ ವಲಸಿಗರನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಅಲ್ಲಿ ಅದಕ್ಕೂ ವಿಪರೀತ ಪ್ರಮಾಣದ ವಿರೋಧ ವ್ಯಕ್ತವಾಯಿತು. ಮಜಾ ಅಂದ್ರೆ NRCಗೆ ಸಂಬಂಧನೇ ಇಲ್ಲದ ದಕ್ಷಿಣ ರಾಜ್ಯಗಳ ಮುಸಲ್ಮಾನರು ಕೂಡ NRCಯ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ರು. ಇದು ಮುಸ್ಲಿಮರ
ಮುಸ್ಲಿಮರನ್ನ ದೇಶದಿಂದ ಹೊರಹಾಕೋದಿಕ್ಕೆ ನಡೀತಿರೋ ಸಂಚು ಅಂತೆಲ್ಲ ಅದರ ಬಗ್ಗೆ ಅಪಪ್ರಚಾರ ನಡೀತು. ಗೆಳೆಯರೆ, ಈಶಾನ್ಯ ರಾಜ್ಯಗಳಲ್ಲಿ ಏನಾಗ್ತಿದೆ ಅಂದರೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತದ ಒಳಗೆ ವಲಸೆ ಬರುವ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಲ್ಲಿ ಅಕ್ರಮವಾಗಿ ಜನರನ್ನ ಭಾರತಕ್ಕೆ ಸೇರಿಸೋದಕ್ಕೆ ಒಂದಷ್ಟು ಮಾಫಿಯಾಗಳು ಕೂಡ ಕೆಲಸ ಮಾಡುತ್ತವೆ. ಗಡಿಯ ಯಾವುದೋ ಒಂದು ಕುಟುಂಬಕ್ಕೆ ಯುವಕನೊಬ್ಬ ಬರ್ತಾನೆ. ಇವನು ನಮ್ಮ ಹುಡುಗಾನೆ, ಸಣ್ಣವನಿದ್ದಾಗ ಗಡಿಯ ಆಚೆ ಕಡೆ ಇರೋ ಚಿಕ್ಕಮ್ಮನ ಮನೆಗೆ ಹೋಗಿದ್ದ, ಈಗ ಅಲ್ಲಿ ಬೆಳೆದು ದೊಡ್ಡವನಾಗಿ ಬಂದಿದ್ದಾನೆ ಅಂತ ಹೇಳಿ ಅವನ ಹೆಸರನ್ನ ರೇಷನ್ ಕಾರ್ಡ್ ಅಲ್ಲಿ ಸೇರಿಸ್ತಾರೆ. ಅವನಿಗೆ ಆಧಾರ್ ಕಾರ್ಡು ಸಿಗುತ್ತೆ. ಇನ್ನು ನಮ್ಮಲ್ಲಿ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ಗೆ ಹಣ ಕೊಟ್ಟರೆ ಸಾಕಲ್ವಾ, ಯಾರಿಗೆ ಬೇಕಾದರೂ ಮಾಡಿಕೊಡೋ ವ್ಯವಸ್ಥೆಗಳಿವೆ. ಹೀಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಬಾಂಗ್ಲಾದೇಶದಿಂದ ಬಂದ ಅಕ್ರಮ ವಲಸಿಗರು, ರೋಹಿಂಗ್ಯಾಗಳು ಅಸ್ಸಾಂನಲ್ಲಿ, ತ್ರಿಪುರಾದಲ್ಲಿ ಸೇರ್ಕೊಳ್ತಾರೆ. ಅಲ್ಲಿನ ಮೂಲ ನಿವಾಸಿಗಳ ಜೊತೆ ಇವರಿಗೆ ಸಾಂಸ್ಕೃತಿಕ ಸಂಘರ್ಷ ಶುರುವಾಗುತ್ತೆ. ಕೆಲ ಕಡೆಗಳಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಮೂಲ ನಿವಾಸಿಗಳಿಗಿಂತ ಹೆಚ್ಚಾಗ್ತಾ ಕೂಡ ಇದೆ. ಅಲ್ಲಿ ಕೋಮು ಗಲಭೆಗಳು ಹಾಗೂ ಇನ್ನಿತರ ಅಶಾಂತಿಗೆ ಈ ಅಕ್ರಮ ವಲಸಿಗರು ಕಾರಣ ಆಗ್ತಾ ಇದ್ದಾರೆ. ಹೀಗಾಗಿ ಮೂಲ ನಿವಾಸಿಗಳ ಹಕ್ಕುಗಳ ರಕ್ಷಣೆ ಆಗಬೇಕು, ಡೆಮೋಗ್ರಫಿಯನ್ನು ಕಾಪಾಡಬೇಕು ಅಂತ ಅಲ್ಲಿನ ಸಾಕಷ್ಟು ಸ್ಥಳೀಯ ಸಂಘಟನೆಗಳು ಒತ್ತಾಯ ಮಾಡ್ತಾ ಇವೆ. ಅವರ ಹಕ್ಕುಗಳನ್ನು ಕಾಪಾಡೋದಕ್ಕೆ ಅಲ್ಲಿ NRC ಜಾರಿ ಆಗಬೇಕಾಗಿದೆ. ಆದರೆ NRC ಇರಲಿ, ಈ CAA ಜಾರಿಗೆ ಕೂಡ ಅವಕಾಶವನ್ನು ಕೊಡಬಾರದು ಅಂತ 2020ರಲ್ಲಿ ಸುಮಾರು 200ಕ್ಕೂ ಹೆಚ್ಚು ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಯಿತು. ಅದರಲ್ಲಿ ಒಂದಷ್ಟು ಇಸ್ಲಾಂ ಸಂಘಟನೆಗಳಿದ್ವು. ಅಸಾದುದ್ದೀನ್ ಓವೈಸಿ, ಜೈರಾಮ್ ರಮೇಶ್ ಥರದ ನಾಯಕರಿದ್ದರು. ಅಸೋಮ್ ಗಣ ಪರಿಷತ್, ಮುಸ್ಲಿಂ ಸ್ಟೂಡೆಂಟ್ಸ್ ಫೆಡರೇಷನ್, ತಮಿಳುನಾಡಿನ DMK ಮುಂತಾದ ಒಂದಷ್ಟು ಸಂಘಟನೆಗಳು, ರಾಜಕೀಯ ಪಕ್ಷಗಳು ಕೂಡ ಸುಪ್ರೀಂ ಕೋರ್ಟ್ಗೆ CAA ವಿರುದ್ಧ ಅರ್ಜಿಯನ್ನು ಸಲ್ಲಿಸಿದ್ವು. ಆದರೆ ಈ CAA ಬಗ್ಗೆ ಇನ್ನೂ ರೂಲ್ಸ್ ಫ್ರೇಮ್ ಆಗಿಲ್ಲ. ಹೀಗಾಗಿ ಇದಕ್ಕೆ ಸ್ಟೇ ಕೊಡಬಾರದು ಅಂತ ಕೇಂದ್ರ ಸರ್ಕಾರ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಳ್ತು. ಅದೇ ಸಮಯದಲ್ಲಿ ಅವತ್ತಿನ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಲಲಿತ್ ಅವರು ನಿವೃತ್ತರಾಗಲಿದ್ದರು. ಹೀಗಾಗಿ ಹೊಸ ಮುಖ್ಯ ನ್ಯಾಯಮೂರ್ತಿಗಳು ಬಂದ ನಂತರ ಈ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳೋಣ ಅಂತ ಸುಪ್ರೀಂ ಕೋರ್ಟ್ನ 3 ನ್ಯಾಯಮೂರ್ತಿಗಳ ಬೆಂಚ್ ಹೇಳಿತು. ಅಲ್ಲಿಗೆ CAA ವಿರುದ್ಧದ ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಹಾಗೆ ಉಳಿತು. ಅದು ಇದುವರೆಗೆ ಇನ್ನೂ ವಿಚಾರಣೆಗೆ ಬಂದಿಲ್ಲ. ಆದರೆ ಈಗ CAAಗೆ ರೂಲ್ಸ್ ಅನ್ನು ಸಿದ್ಧಪಡಿಸಿಯಾಗಿದೆ ಮತ್ತು ಅದನ್ನು ಜಾರಿ ಕೂಡ ಮಾಡಲಾಗಿದೆ. ಇದಾದ ಬೆನ್ನಲ್ಲೇ ಕೇರಳ ಮೂಲದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ಗೆ ಸ್ಟೇ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ. ಗೆಳೆಯರೆ, ಈ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅನ್ನೋದು ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವ ಅಂದರೆ 1906ರಲ್ಲಿ ಸ್ಥಾಪನೆಯಾಗಿದ್ದ ಇಂಡಿಯನ್ ಮುಸ್ಲಿಂ ಲೀಗ್ ಇತ್ತಲ್ಲ, ಅದರ ಒಂದು ಭಾಗ. ಈ ಇಂಡಿಯನ್ ಮುಸ್ಲಿಂ ಲೀಗ್ಗೆ ಮೊಹಮ್ಮದ್ ಅಲಿ ಜಿನ್ನಾ ಅಧ್ಯಕ್ಷರಾಗಿದ್ದರು. ಜಿನ್ನಾ, ಲಿಯಾಖತ್ ಅಲಿ ಖಾನ್ ಈ ಥರದ ನಾಯಕರೆಲ್ಲ ಸೇರಿ ಅವತ್ತು ಭಾರತದ ವಿಭಜನೆಗೆ ಒತ್ತಡವನ್ನು ಹೇರಿದರು ಮತ್ತು ವಿಭಜನೆಗೆ ಕಾರಣ ಆದರು. ಪಾಕಿಸ್ತಾನ ಭಾರತದಿಂದ ಬೇರೆಯಾಗೋದಕ್ಕೆ ಈ ಇಂಡಿಯನ್ ಮುಸ್ಲಿಂ ಲೀಗ್ ಅನ್ನೋದು ಕಾರಣ ಆಯಿತು. ಆನಂತರ ಈ ಎಲ್ಲ ನಾಯಕರು ಪಾಕಿಸ್ತಾನಕ್ಕೆ ಹೋದರು. ಆದರೆ ಅದರ ಒಂದು ಭಾಗ ಭಾರತದಲ್ಲೇ ಉಳ್ಕೊಳ್ತು. ಅದು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಹೆಸರಲ್ಲಿ ದಕ್ಷಿಣ ಭಾರತದಲ್ಲಿ ತನ್ನ ಸಂಘಟನೆಯನ್ನು ಆರಂಭ ಮಾಡಿತು. ತಮಿಳುನಾಡಿನ ಚೆನ್ನೈನಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಪ್ರಧಾನ ಕಚೇರಿ ಇದೆ. ಇದು ಕೇರಳದಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಚುನಾವಣಾ ಆಯೋಗ ಇದಕ್ಕೆ ರಾಜ್ಯ ಪಕ್ಷದ ಸ್ಥಾನಮಾನವನ್ನು ಕೂಡ ಕೊಟ್ಟಿದೆ. ಇನ್ನು ಈಗ ಇವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರೋ ಅರ್ಜಿಯಲ್ಲಿ ಹೇಳ್ತಾ ಇರೋದೇನು ಅಂದ್ರೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಭಾರತ ಸಂವಿಧಾನದ ಆರ್ಟಿಕಲ್ 14ಗೆ ವಿರುದ್ಧವಾಗಿದೆ. ಹೀಗಾಗಿ ಇದು ಅಸಂವಿಧಾನಿಕ ಅನ್ನಿಸ್ಕೊಳ್ಳುತ್ತೆ. ಸೊ ಇದರ ಜಾರಿಗೆ ಅವಕಾಶವನ್ನ ಮಾಡಿಕೊಡಬಾರದು, ಇದಕ್ಕೆ ತಕ್ಷಣ ಸ್ಟೇ ಕೊಡಬೇಕು ಅಂತ ಈ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ತನ್ನ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದೆ. ಇನ್ನು ಸಂವಿಧಾನದ ಆರ್ಟಿಕಲ್ 14 ಹೇಳೋದು ಏನು? ದ ಸ್ಟೇಟ್ ಶಾಲ್ ನಾಟ್ ಡಿನೇ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ದ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾಸ್ ವಿತ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ ಅಂತ ಸೆಕ್ಷನ್ 14 ಹೇಳುತ್ತೆ. ಇಲ್ಲಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಸಮಾನತೆ ಸಿಗಬೇಕು. ಆದರೆ ಈ ಕಾಯ್ದೆ ಮುಸ್ಲಿಮರನ್ನು ಹೊರಗಿಡ್ತಾ ಇದೆ, ತಾರತಮ್ಯ ಮಾಡ್ತಾ ಇದೆ. ಹೀಗಾಗಿ ಇದು ಅಸಂವಿಧಾನಿಕ ಅನ್ನೋದು ಅವರ ಅರ್ಜಿಯ ಸಾರಾಂಶ. ಈಗಾಗಲೇ ಭಾರತದಲ್ಲಿರುವ ಈ 3 ದೇಶಗಳ ಅಲ್ಪಸಂಖ್ಯಾತರನ್ನ ಸರ್ಕಾರ ಈ ತಕ್ಷಣಕ್ಕೇನು ಹೊರ ಹಾಕೋದಿಲ್ಲ. ಅರ್ಜೆಂಟ್ ಆಗಿ ಅವರಿಗೆ ಪೌರತ್ವ ಸಿಗದೇ ಇದ್ರೆ ಅವರಿಗಾಗೋ ನಷ್ಟನೂ ಏನಿಲ್ಲ. ಹೀಗಾಗಿ ಈ ಕಾಯ್ದೆಗೆ ತಡೆ ನೀಡಿ ಇದರ ಬಗ್ಗೆ ವಿಚಾರಣೆ ನಡೆಸಿ ಅಂತ ಮುಸ್ಲಿಂ ಲೀಗ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ. ಗೆಳೆಯರೆ, ನಾನು ಆಗಲೇ ಹೇಳಿದ ಹಾಗೆ ಈ ಕಾಯ್ದೆ ಭಾರತದ 3 ನೆರೆ ದೇಶಗಳಲ್ಲಿ ದಾಳಿಗೆ ಒಳಗಾಗ್ತಾ ಇರುವ ಅಲ್ಲಿನ ಅಲ್ಪಸಂಖ್ಯಾತರಿಗೆ ಮಾನವೀಯ ನೆರವು ಕೊಡೋದಕ್ಕಾಗಿ ಜಾರಿಗೆ ತಂದ ಕಾಯ್ದೆ. ಹೀಗಾಗಿ ಇದು ಆರ್ಟಿಕಲ್ 14ನ ಅಡಿಯಲ್ಲಿ ಬರುತ್ತಾ? ಇದರಿಂದ ಯಾರಿಗೆ ಅನ್ಯಾಯವಾಗುತ್ತೆ ಅನ್ನೋ ಬಗ್ಗೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಬಹುಶಃ ಇದು ಸಂವಿಧಾನ ಪೀಠದ ಮುಂದೆ ವಿಚಾರಣೆಗೆ ಬರುವ ಸಾಧ್ಯತೆಗಳಿವೆ. ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.
ಇನ್ನು ಈ CAAಗೆ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಸಿಗದೇ ಇದ್ರೆ ಇದು ಯಥಾ ಪ್ರಕಾರ ಜಾರಿಯಾಗುತ್ತೆ. ಇದರ ಪ್ರಕಾರ ಯಾರು 2014ಕ್ಕೂ ಮೊದಲು ಭಾರತಕ್ಕೆ ಬಂದ ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ಆಫ್ಘನಿಸ್ತಾನದ ಅಲ್ಪಸಂಖ್ಯಾತರಿದ್ದಾರೋ ಅವರು ಆನ್ಲೈನ್ ಮೂಲಕ ಭಾರತದ ಪೌರತ್ವಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಉಳಿದವರು ಅಂದರೆ ಆ ದೇಶಗಳಿಂದ ಬಂದ ಮುಸ್ಲಿಮರಿಗೆ ಕೂಡ ಪೌರತ್ವ ಸಿಗುತ್ತೆ, ಆದರೆ ಅದಕ್ಕೆ ಅವರು ಒಂದಷ್ಟು ವರ್ಷಗಳ ಕಾಲ ಕಾಯಬೇಕಾಗತ್ತೆ. ಇನ್ನು ಈ ಕಾಯ್ದೆ ಜಾರಿಯಾದ ಕೂಡಲೇ ದೆಹಲಿಯಲ್ಲಿನ ಪಾಕಿಸ್ತಾನಿ ಹಿಂದೂ ನಿರಾಶ್ರಿತ ಶಿಬಿರಗಳಲ್ಲಿ ಸಂಭ್ರಮಾಚರಣೆಗಳು ನಡೆದಿವೆ. ಅವರು ಹಾಡು ಹೇಳಿ, ಕುಣಿದು, ನರ್ತಿಸಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ದಾನಿಶ್ ಕನೇರಿಯಾ ಅನ್ನೋ ಪಾಕಿಸ್ತಾನಿ ಕ್ರಿಕೆಟರ್ ಈ ಕಾಯ್ದೆ ಜಾರಿಯನ್ನ ಸಂಭ್ರಮದಿಂದ ಸ್ವಾಗತಿಸಿ ಟ್ವೀಟ್ ಕೂಡ ಮಾಡಿದ್ದಾರೆ. ಗೆಳೆಯರೆ, ಇದು ಯಾರೋ ಬೇಕಾದ ವಿಷಯ ಖಂಡಿತ ಅಲ್ಲ. ಇಸ್ಲಾಮಿಕ್ ನೆರೆ ದೇಶಗಳ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವ ಸಿಕ್ಕರೆ ಇಲ್ಲಿನ ಮುಸಲ್ಮಾನರನ್ನ ಭಾರತ ಹೊರಹಾಕತ್ತೆ ಅಂತಲೂ ಅಲ್ಲ. ಇನ್ನು ವಿರೋಧ ಮಾಡಬೇಕು ಅಂತಲೇ ವಿರೋಧ ಮಾಡುವವರು ಹಾಗೂ ಅಜ್ಞಾನದಿಂದ ವಿರೋಧಿಸುವವರ ಬಗ್ಗೆ ಹೆಚ್ಚು ಯೋಚಿಸಬೇಕಾದ ಅಗತ್ಯನೂ ಇಲ್ಲ. ಇದು ಗೆಳೆಯರೆ CAAಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.